ಇನ್ನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ನನಗೆ ಟಿಕೆಟ್ ಕೊಡಿ, ಇಲ್ಲದಿದ್ದರೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ KGF ಬಾಬು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಅವರು ಮನವಿಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಮತದಾರರು ಚುನಾವಣೆಗೆ ನಿಲ್ಲಲು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಸೆಂಟ್ರಲ್ ಮತದಾರರು ಚುನಾವಣೆ ನಿಲ್ಲೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ, ಹೀಗಾಗಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹಿಸಿರುವಂಥದ್ದು. ಬ್ಯಾಂಗ್ಳೂರು ಸೆಂಟ್ರಲಿಂದ ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಜನ, ಬೆಂಗಳೂರು ಸೆಂಟ್ರಲ್ ಜನ ಎಲ್ಲ ಒಂದು 15 ದಿವಸದಿಂದ ಭಾಳ ಇಷ್ಟಪಟ್ಟು ಬಂದು ನೀವೇ ಕಂಟೆಸ್ಟ್ ಮಾಡಬೇಕು, ನಿಮ್ಮಂಥ ಲೀಡ್ರ್ ಬೇಕು ಅಂತ ಹೇಳ್ಬಿಟ್ಟು ಆ ಜನಗಳು ಆ ಪ್ರೀತಿ ತೋರಿಸಿ, ನಮಗೆ ಇದರಲ್ಲಿ ಐಡಿಯಾ ಇರಲಿಲ್ಲ. ತಿರ್ಗಾ ನಮಗೆ ಪೊಲಿಟಿಕ್ಸು ಸೆಟ್ ಆಗ್ತಾಯಿಲ್ಲ. MLC ನಿಂತಿದ್ದೀನಿ. MLCಯಲ್ಲಿ ಭಾಳ ಕಡಿಮೆ ಓಟಿಂದ 200 ಓಟಿಂದ ಯಾರು ಪ್ರೆಸೆಂಟು MLC ನಾರಾಯಣಸ್ವಾಮಿ ಅವರು ಬೇಡ ಅಂಥೇಳಿ ಆ ಕ್ಷೇತ್ರದಲ್ಲಿ ಗೆಲ್ಲಲ್ಲ, ನನಗೆ ಬೇಡ, ಬೇರೆ ಯಾರಿಗಾದ್ರು ಕೊಡಿ ಅಂತ MLC ನಾರಾಯಣಸ್ವಾಮಿ ಹೇಳಿದ್ದಕ್ಕೆ ನನಗೆ ಅಲ್ಲಿ ಕೊಟ್ಟರು. ಅಲ್ಲಿ ಬೇರೆ ಯಾರಾದಿದ್ರೆ ಅಷ್ಟು ಓಟ್ ತಗೊಳ್ತಾ ಇರಲಿಲ್ಲ. ಭಾಳ ಕಡಿಮೆ ಓಟಿಂದ ತೆಗೆದೆ. ಅದು BJP ಏರಿಯಾ, BJP ಕಾನ್ಸ್ಟಿಟ್ಯೂನ್ಸಿ. ಆಮೇಲೆ ಅದರಲ್ಲಿ ಸೋತಾದಮೇಲೆ ಕೋಲಾರ್ಗೆ ಹೋದೆ. ಕೋಲಾರು ನಾವು ಹುಟ್ಟಿದೂರೋದು. ಕೋಲಾರಲ್ಲಿ ಕಂಟೆಸ್ಟ್ ಮಾಡೋಣ ಅಂತ ಹೋಗಿ ಅಲ್ಲಿ ಜನಸೇವೆ ಮಾಡಿದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ, ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ, ಮನೆಗಳಿಗೆ, ಮೆಡಿಸನ್ಗೆ, ಹೆಲ್ತ್ ಇಶ್ಯೂಗೆ ಎಲ್ಲ ಭಾಳ ದುಡ್ಡು, ಕೋಟ್ಯಾಂತರ ರೂಪಾಯಿ ಕೊಟ್ಟೆ. ಎಲೆಕ್ಷನ್ ಪರ್ಪಸ್ ಅಂತ ಇಲ್ಲ. ನಾನು ನಮ್ಮ ಚಾರಿಟೇಬಲ್ ಫೌಂಡೇಶನ್, ಉಮ್ರಾ ಚಾರಿಟೇಬಲ್ ಫೌಂಡೇಶನ್ ಅಂತಿದ್ದೆ. ಇದರಿಂದ ಭಾಳ ವರ್ಷದಿಂದ ನಾನು ಈ ಚಾರಿಟಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಲ್ಲೂ ಭಾಳ ಕೆಲಸ ಮಾಡಿದೆ. ಮನೆಗೆ ಸ್ಕಾಲರ್ಶಿಪ್ ಕೊಟ್ಟೆ. 1 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಲ್ಲಿ 2,000, 5,000 ಅಂತ ಕೊಟ್ಟಮೇಲೆ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಅವ್ರ ದೇವರಂಥ ಮನುಷ್ಯ. ಅವರು ನಾನು ಕಂಟೆಸ್ಟ್ ಮಾಡ್ತಾಯಿದ್ದೀನಿ, ಅವ್ರು ಕಂಟೆಸ್ಟ್ ಮಾಡ್ತಾಯಿದ್ದೀರಿ ಅಂತ ಹೇಳ್ಬಿಟ್ಟು ಸುದ್ದಿ ಬಂದಿದ್ದಕ್ಕೆ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬರು ಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ನಾನು ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಾಪಸ್ ಬಂದುಬಿಟ್ಟೆ. ಯಾರಿಗೂ ಹೇಳಲಿಲ್ಲ. ಇವಾಗ ಅಲ್ಲಿಂದ ಹುಟ್ಟಿದೂರೋದು, ಬೆಳೆದಿದ್ದೆಲ್ಲ ನಾವು ಬೆಂಗಳೂರು ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಖಾದರ್ ಶರೀಫ್ ಗಾರ್ಡನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.